ಸುವರ್ಣ. ಮಿಲನ 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 ಮಿಲನ. ನಿಂಗೇನ್ ಬೇಕು ಹೇಳು. ನೀವ್ ಕೊಡ್ಸಿದ್ದು. ನೋ ಚಾನ್ಸ್. ಇವತ್ತು ನೀನೇ ನನಗೆ ಐಸ್ ಕ್ರೀಮ್ ಕೊಡಿಸ್ಬೇಕು. ನೀನು ಕೊಡಿಸಿದ್ದೇನೆ ನಾನು ತಿನ್ಬೇಕು. ಸೊ ಪ್ಲೀಸ್. ಇಲ್ಲ ಇಲ್ಲ, ನೀವೇ ಕೊಡಿಸ್ಬೇಕು. ನೋ ನೋ, ನೀನು ನೀವು ನೀನು ನೀವು ನೀನು ನೀವು ನೀನು 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 ನೀನು. ಓಕೆ, ಚಾಕ್ಲೇಟ್ ಚಾಕೋ ಚಿಪ್ಸ್. 2 ಚಾಕ್ಲೇಟ್ ಚಾಕೋ ಚಿಪ್ಸ್. ಅಲ್ಲ, ನಾವು ಯಾಕೆ ಇವತ್ತು ಇಷ್ಟೊಂದು ನಗ್ತಾ ಇದ್ದೀವಿ? ಪ್ಲೀಸ್, ನನಗಾಗಲೇ 30 ವರ್ಷ ಆಯಿತು. ಒಳ್ಳೆ ಚಿಕ್ಕ ಹುಡುಗನ ಥರ ಆಡ್ತಾ ಇದ್ದೀನಿ. ಪರವಾಗಿಲ್ಲ ಬಿಡಿ, ನಾವು ಶುರುವಿಂದ ತಾನೇ ಶುರು ಮಾಡ್ತಾ ಇರೋದು. ಅದು ಸರಿ, ನೀನು ಯಾಕೆ ಇವತ್ತು ಅವ್ರ ಕಣ್ಣಿಂದ ತಪ್ಪಿಸ್ತಾ ಇದ್ದೆ? ಅದು ಅಂಜನ್ ಅವರು ಇವತ್ತೊಂದು ಇಂಟರ್ವ್ಯೂಗೆ ಹೋಗಕ್ಕೆ ಹೇಳಿದ್ರು. ನನಗೆ ನಿಮ್ಮನ್ನು ಮೀಟ್ ಮಾಡೋದಿತ್ತಲ್ವಾ, ಆಫೀಸ್ಗೆ ಹೋಗೋಕ್ಕೆ ಮನಸ್ಸೇ ಆಗಲಿಲ್ಲ. ಅವರು ಗೊತ್ತಿರೋ ಆಫೀಸೇ ಅಂತೆ, ಕೆಲಸ ಮಾಡೋ ಆಸಕ್ತಿ ಇದ್ರೆ ಹೋಗ್ಬೋದು ಅಂದರು. ವಾವ್, ನೀನು ಕೆಲಸ ಮಾಡ್ತೀಯಾ? ಏನೋ ಇನ್ನೂ ಡಿಸೈಡ್ ಮಾಡಿಲ್ಲ. ನೀವೇನು ಅಂತೀರಾ? ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ನನ್ನನ್ನು ಯಾಕೆ ಕೇಳ್ತೀಯ? ಅಲ್ಲಿನ ಜನ ಇಷ್ಟ ಆದರು ಅಂದರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಬಾಸ್ ಇಷ್ಟ ಆದರು ಅಂದರೆ ಕೆಲಸ ಮಾಡು. ನಿನಗೂ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಹಾಂ, ನಾನು ಕೆಲಸ ಮಾಡಿದ್ರೆ ನಿಮಗೆ ನಾನು ಜಾಸ್ತಿ ಇಷ್ಟ ಆಗ್ತೀನ? ಆಲ್ರೆಡಿ ನಿನ್ನ ತುಂಬ ಜಾಸ್ತಿ ಇಷ್ಟಪಟ್ಟಿದ್ದೀನಿ. ಇದಕ್ಕಿಂತ ಜಾಸ್ತಿ ಇಷ್ಟಪಡೋಕ್ಕಾಗತ್ತೋ ಅಲ್ವೋ ನನಗೆ ಗೊತ್ತಿಲ್ಲ. ತಿನ್ನು. ಅಲ್ಲ, ನೀವ್ಯಾಕೆ ಅವ್ರ ಕಣ್ಣಿಂದ ತಪ್ಪಿಸ್ಕೋತಾ ಇದ್ರಿ? ಅದಾ, ಅಂಜನ್ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು. ಇವತ್ತು ನೀವು ಆಫೀಸಿಂದ ಎಲ್ಲೂ ಹೋಗೋ ಹಾಗೆ ಇಲ್ಲ, ಸ್ಪೆಷಲ್ ಕ್ಯಾಂಡಿಡೇಟ್ ಒಬ್ಬರು ಇಂಟರ್ವ್ಯೂಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಅವ್ರು ಕೇಳಿದಾಗ ಇಲ್ಲ ಅನ್ನೋಕ್ಕಾಗದೆ ಸರಿ ಆಯಿತು ಅಂತ ಅಂದ್ಬಿಟ್ಟೆ. ಆದರೆ ನೀನೇ ಇವತ್ತು ನನ್ನ ಸಿನಿಮಾ ಕರೆದೆ. ಇದನ್ನು ಮಿಸ್ ಮಾಡಿಕೊಂಡು ಅಲ್ಲಿ ಅದು ಯಾರಿಗೋಸ್ಕರನೋ ಆಫೀಸಲ್ಲಿ ಕೂತ್ಕೊಳ್ಳೋಕೆ ನಂಗೆ ಮನಸ್ಸಾಗಲಿಲ್ಲ. ಅದಕ್ಕೆ ನೀಲಿಮಂಗೆ ಹೇಳಿಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ. ಅಂಜನ್ ಕಣ್ಣು ಕಾಣಿಸ್ಕೊಂಡ್ರೆ ಎಲ್ಲಿ ಸಿಗಾಕೊಂತೀನೋ ಅಂತ ತಪ್ಪಿಸ್ಕೋತಾ ಇದ್ದೆ. ಹಂಗ? ಅಲ್ಲ, ನಿನ್ಗೆ ಹೇಳಿದ್ದು ಅಂಜನೆ, ನನಗೆ ಹೇಳಿದ್ದು ಅಂಜನೆ. ಎಲ್ಲೋ ಲಿಂಕ್ ಇದೆ ಅನಿಸ್ತಾ ಇಲ್ಲ? ಹಾ, ಅನ್ಸುತ್ತೆ. ಅವರು ನಿಮ್ಮ ಆಫೀಸ್ ಬಗ್ಗೆ ಹೇಳಿದ್ರಾ? ಒಂದ್ ವೇಳೆ ಹಾಗೆ ಇದ್ರೆ ನನಗೆ ನೀವು ಸುಮ್ಮನೆ ಕೆಲಸ ಕೊಡೋ ಹಾಗಿಲ್ಲ. ನನಗೆ ಕೆಲಸ ಮಾಡೋ ತಾಕತ್ತಿದೆ ಅಂತ ಅನ್ಸಿದ್ರೆ ಮಾತ್ರ ಕೊಡ್ಬೇಕು. ಮೊದಲು ನಿನಗೆ ಕೆಲಸ ಕೊಡೋ ತಾಕತ್ ನನಗಿದೆಯಾ ಅಂತ ನೋಡ್ತೀನಿ, ಆಮೇಲೆ ಮುಂದಿಂದು. ಆಡ್ಕೋತಿದ್ದೀರಾ? ಇಲ್ಲಪ್ಪ, ಅಷ್ಟೊಂದೆಲ್ಲ ಧೈರ್ಯ ನನಗೆಲ್ಲಿದೆ. ಬೇಗ ಐಸ್ ಕ್ರೀಮ್ ತಿನ್ನು, ಇಲ್ಲಾಂದ್ರೆ ಕರ್ಗೋಗತ್ತೆ. ನೀವು ಚಿಕ್ಕ ಮಕ್ಳ ತರ ಆಡ್ತೀರಾ ಅಂತ ಗೊತ್ತಿತ್ತು, ಆದ್ರೆ ಚಿಕ್ಕ ಮಕ್ಳ ತರ ತಿಂತೀರಾ ಅಂತ ಗೊತ್ತಿರ್ಲಿಲ್ಲ. ಏನ್ ಹಾಗಂದ್ರೆ? ನೀನ್ ತಿಂಡಿನ ಬಾಯಿಗೆಲ್ಲ ಮೆತ್ಕೊಂಡ್ ತಿಂದ್ರೆ ನಾವು ಒರೆಸ್ಬೇಕು. ನನಗಾದ್ರೆ ಬೇಗ ತಿನ್ನಿ. ಮಗಳು ಡಾನ್ಸ್ ಕ್ಲಾಸ್ ಮುಗಿಸಿ ಮನೆಗೆ ಬರೋಷ್ಟೊತ್ತಿಗೆ ನಾನು ಮನೆಗೆ ಬರ್ತೀನಿ ಅಂದಿದ್ದೆ. ಅವಳು ಬರೋಷ್ಟೊತ್ತಿಗೆ ಮನೆ ತಲುಪಬೇಕು. ಹಾಗಾದ್ರೆ ನೀನ್ ಇವಾಗ ಮನೆಗೆ ಬರ್ತಿದ್ಯಾ?
ಡ್ರೈವರು ಸ್ವಲ್ಪ ಮೆತ್ತಗೆ ಓಡ್ಸಪ್ಪ. ನೀನೇನ್ ಫಾಸ್ಟ್ ಆಗಿ ಓಡ್ಲಿಲ್ಲ ಅಂದ್ರೆ ಬೆಂಗಳೂರು ಟ್ರಾಫಿಕ್ ಮರ್ಯಾದೆ ಏನು ಹೋಗಲ್ಲ. ಈಗಲೇ 20ರಲ್ಲಿ ಹೋಗ್ತಾ ಇದೀನಿ ಸರ್, ಇನ್ನೂ ಸ್ಲೋ ಹೋಗ್ಬೇಕಾ? ಇದನ್ನ ಮೇಂಟೈನ್ ಮಾಡಮ್ಮ ಸಾಕು. ಅಂಜನ್, ಇದು ಯಾಕೋ ಟೂ ಮಚ್ ಅನ್ಸ್ತಿದೆ ಕಣೋ. 2 ವೀಲರ್ ಬೇಡ ಅಂತೆ, ಸರಿ ಆಯ್ತು. ಕಾರಲ್ಲೂ ಹಿಂಗೇನಾ? ನನಗೆ ನಿನ್ ಮಗು ನಿನ್ ಕೈ ಕೊಟ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ. ಯಾಕೆ ಮೂಡ್ ಹಾಳು ಮಾಡ್ಕೋತ್ಯಾ? ಸದ್ಯಕ್ಕೆ ನಾವು ಹೋಗ್ತಾ ಇರೋದು ಅಂಬಾರಿ ಮೇಲೆ ಅಂತ ಅನ್ಕೋ. ಇದು ಈ ಕಾರ ಆನೆ ಅನ್ಕೊಳ್ಳಿ. ಅಯ್ಯೋ ರಾಮ, ಆ ಸಿನಿಮಾ ನೋಡಿ ಅರ್ಧ ತಲೆ ಕೆಟ್ಟೋಗಿದೆ, ನೀನ್ ಬೇರೆ. ಲೇ, ಆ ಸಿನಿಮಾ ಕತೆಗಿಂತ ನಂಗೆ ಆ ಥಿಯೇಟರ್ ಸಮರ್ಥನ ನೋಡಿದ್ದೆ ಕುತೂಹಲ ಹುಟ್ಟಿಸ್ತಾ ಇದೆ. ಚಿಂತು, ಆಂಜನೇಯನ ಮೇಲೆ ಆನೆ ಮಾಡಿ ಹೇಳ್ತೀನಿ ಚಿಂತು, ಅದು ಸಮರ್ಥನ ಕಣ. ಏನೋ ನೀನು, ನಾನಂತೂ ಭಾವನ್ ಕಂಡಿಲ್ಲ. ಪ್ರಾರ್ಥನಾನ ಕಂಡ ಹಾಗಾಯ್ತು, ಆದ್ರೆ ಅವಳು ಯಾಕೆ ಹೀಗೆಲ್ಲ ಸಿನಿಮಾಗ್ ಬರ್ತಾಳೆ? ಅದು ಅಲ್ದೆ ಆ ಹುಡ್ಗಿ ಪಕ್ಕ ಯಾರೋ ಹುಡ್ಗ ಕೂತಂಗಿತ್ತು. ಪ್ರಾರ್ಥನಾ ಯಾವ್ದೋ ಹುಡ್ಗ ಜೊತೆ ಈ ಪಿಕ್ಚರ್ಗೆಲ್ಲ ಯಾಕೆ ಬರ್ತಾಳೆ ಹೇಳು? ಎಲ್ಲೋ ಏನೋ ಮಿಸ್ ಹೊಡಿತಾರೆ ಕಣೆ. ಅದಕ್ಕೆ ನೋಡಿದ್ರೆ ಸ್ಟೇಜ್ಗೆ ತುಂಬಾ ಚೇಂಜ್ ಆಗಿದ್ದಾರೆ. ಹೊಸ ಬಟ್ಟೆ ಅಂತಾರೆ, ಡಯಟಿಂಗ್ ಅಂತಾರೆ, ಎಲ್ಲಿಲ್ದರ ಉತ್ಸಾಹ ಬೇರೆ. ಅದ್ರ ಮಧ್ಯೆ ಈ ಸಿನಿಮಾ, ಪಕ್ಕದಲ್ಲಿ ಒಬ್ಬ ಹುಡುಗ ಬೇರೆ. ತಲೆ ಕೆಟ್ಟಿದ್ಯಾ ನಿನ್ಗೆ? ನೀನ್ ಪ್ರಾರ್ಥನೂ ನೋಡಿಲ್ಲ, ಭಾವನೂ ನೋಡಿಲ್ಲ. ನೋಡ್ದಂಗಾಯ್ತು ಅಷ್ಟೇ ತಾನೆ, ಅದಕ್ಕೆ ಯಾಕೆ ಕತೆ ಕಟ್ತ್ಯಾ? ನೀನ್ ತಲೆ ಕೆಡ್ಸ್ಕೊಡೋದಲ್ದೆ ನನ್ಗೂ ತಲೆ ಕೆಡ್ಸಿ ಮೂವಿ ಕ್ಲೈಮ್ಯಾಕ್ಸೇ ನೋಡೋಕ್ ಬಿಟ್ಟಿಲ್ಲ. ಆದ್ರೂ ಎಲ್ಲೋ ಲೆಕ್ಕಾಚಾರ. ಅಯ್ಯೋ ಯಜಮಾನ್ರೆ, ಸ್ವಲ್ಪ ಸಮಾಧಾನವಾಗಿ ಕುತ್ಕೊಂಡು ಯೋಚನೆ ಮಾಡಿ. ಭಾವಂಗೂ ಪೂರ್ತಿ ದಿನ ಆಫೀಸಲ್ಲಿ ಇರಕ್ ಹೇಳಿದ್ದೀರಾ, ಪ್ರಾರ್ಥನೆಗೂ ಆಫೀಸಿಗೆ ಹೋಗಕ್ ಹೇಳಿದ್ದೀರಾ. ಮತ್ತೆ ಅವ್ರು ಇಲ್ಲಿ ಹೇಗ್ ಬರಕ್ ಸಾಧ್ಯ? ನೀವೇ ಯೋಚನೆ ಮಾಡಿ. ಅದು ನಿಜಾನೇ. ಆದ್ರೂ ಅದು ಸರಿ, ಒಂದ್ ಕೆಲ್ಸ ಮಾಡು. ಹೇಗಿದ್ರು ಕಾರ್ ಸ್ಲೋ ಆಗಿ ಹೋಗ್ತಿದೆ, ಮನೆ ರೀಚ್ ಆಗೋ ತನಕ ಪ್ರಾಣಾಯಾಮ ಮಾಡು. ಮನ್ಸು ತಿಳಿ ಆಗುತ್ತೆ, ಒಳ್ಳೆ ಯೋಚನೆ ಬರುತ್ತೆ. ಗೊತ್ತಾಯ್ತಾ? ಹೇಗಿತ್ತು ಸಿನಿಮಾ? ಸಿನಿಮಾ ಯಾರು ನೋಡಿದ್ದು? ಎಲ್ಲಿ ಚಿಂತು ಅಂಚನ್ ಕಣ್ಣಿಗೆ ಸಿಕ್ಕಾಕೊಂಡ್ಬಿಡ್ತೀವೋ ಅಂತ ಹೆದರ್ಕೊಂಡಿದ್ದೆ ಆಯ್ತು. ಒಂದ್ಸಲ ಅಲ್ಲಿಂದ ಹೊರಗಡೆ ಬಂದ್ರೆ ಸಾಕು ಅನಿಸ್ಬಿಟ್ಟಿತ್ತು. ಪ್ರೀತಿ ಮಾಡೋದು ಎಷ್ಟು ಕಷ್ಟ ಅಲ್ವಾ? ಅದ್ಯಾಕೆ ಮುಖ ಹಿಂಗ್ ಮಾಡ್ಕೊಂಡಿದ್ಯಾ? ಏನ್ ನಾನು ಒಬ್ನೇ ಪ್ರೀತಿ ಮಾಡೋನು? ನಂಗೆ ಗೊತ್ತಿಲ್ಲಪ್ಪ. ಪರವಾಗಿಲ್ಲ, ನಿನಗೆ ಗೊತ್ತಾದ್ಮೇಲೆ ಹೇಳು. ಇನ್ನೇನ್ ಮತ್ತೆ, ಹೇಳೋ ಯಾವ ಅವಶ್ಯಕತೆನೂ ಇಲ್ಲ ಅನ್ಸುತ್ತೆ. ಹೇಳಿದ್ರೆ ಮಾತ್ರನಾ? ಏನು? ಅಮ್ಮ, ನೀನ್ ನಿಜವಾಗ್ಲೂ ಬಂದಿದ್ಯಾ? ಹೌದು. ಯಾಕೆ, ನಾನು ಸುಳ್ಳು ಹೇಳ್ತೀನಿ ಅಂತನಾ? ಹೌದು, ನೀನ್ ಯಾವಾಗ್ಲೂ ಇಲ್ಲಿಗೆ ಬರಲ್ವಲ್ಲ, ಒಂದೊಂದ್ಸಲಿ ಮಾತ್ರ ಬರ್ತ್ಯಾ, ಅದಕ್ಕೆ ನೀನ್ ಬರಲ್ಲ ಅಂತ ಅನ್ಕೊಂಡೆ. ಇನ್ಮೇಲೆ ಒಂದೊಂದ್ಸಲ ಪದೇ ಪದೇ ಆವಾಗವಾಗ ಯಾವಾಗ್ಲೂ ಬರ್ತೀನಿ. ಹಂಗ? ಥ್ಯಾಂಕ್ಸ್. ಹಾಯ್ ಪ್ರಾರ್ಥನಾ, ವಾಟ್ ಇಸ್ ಸರ್ಪ್ರೈಸ್? ಸರ್ಪ್ರೈಸ್ ಅಲ್ಲ, ಅಮ್ಮನ ನಾನೇ ಕದ್ದಿದ್ದು, ಅದಕ್ಕೆ ಇವಳು ಇಲ್ಲಿಗೆ ಬಂದಿದ್ದಾಳೆ. ಒಳ್ಳೆ ಕೆಲಸ ಮಾಡಿದೆ ಪ್ರಾರ್ಥನಾ, ನಿನ್ನ ನೋಡದೆ ತುಂಬಾ ದಿನನೇ ಆಗೋಗಿತ್ತು. ನಿಮ್ಮ ಮೊಮ್ಮಗಳಿಗೆ ನನ್ನ ನೆನಪೇ ಆಗಲ್ಲ. ಅವಳ ಅಜ್ಜಿ ತಾತ ಅಪ್ಪ ಜೊತೆಲಿದ್ರೆ ಲೋಕನೇ ಮರ್ತು ಹೋಗುತ್ತೆ ಅನ್ಸುತ್ತೆ. ಹೌದಮ್ಮ, ನಿಜವಾಗ್ಲೂ ಇಲ್ಲಿರೋದಕ್ಕೆ ಚೆನ್ನಾಗಿರುತ್ತೆ. ನೀನು ಇಲ್ಲೇ ಇರು, ಎಲ್ರ ಜೊತೆ ಇದ್ರೆ ಸೂಪರ್ ಕೂಲ್ ಆಗಿರುತ್ತೆ. ಅದಕ್ಕೆ ತಾನೇ ಅಮ್ಮ ಬಂದಿರೋದು. ಇವಾಗ ಅಮ್ಮ ಜೊತೆನೇ ಇದ್ದಾಳಲ್ಲ. ಹಂಗಲ್ಲ, ಯಾವಾಗ್ಲೂ ಜೊತೆಲಿದ್ರೆ ಚೆನ್ನಾಗಿರುತ್ತೆ ಅಂತ. ಎಲ್ಲ ಚೆನ್ನಾಗಿರುತ್ತೆ. ನಡೀರಿ ಈಗ ಒಳಗೆ ಹೋಗೋಣ. ಬಾಮ ಪ್ರಾರ್ಥನಾ. ಬಾ ಬಂಗಾರು. ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗಿದೆ ಅಲ್ವಾ? ಹೊಟ್ಟೆಗೆ ಏನಾದರೂ ತಿನ್ಬೇಕು ತಾನೇ? ಬಾಕಂದ. ಒಂದ್ ನಿಮಿಷ. ಅಮ್ಮ,
ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಚೆನ್ನಾಗಿ ಕಾಣೋದೇನು ಬಂಗಾರು, ನಿಮ್ಮಮ್ಮ ಯಾವಾಗಲೂ ಚೆನ್ನಾಗೇ ಇದ್ದಾಳೆ. ಅದಕ್ಕೆ ತಾನೇ ಈ ಅಜ್ಜಿ ಇವಳೇ ನನ್ನ ಸೊಸೆ ಅಂತ ಹಠ ಮಾಡಿದ್ದು. ನಿಮ್ ಸೊಸೆ ಚೆನ್ನಾಗಿದ್ದಾಳೆ ಅಲ್ವಾ ಮತ್ತೆ? ಆಗತ್ತಾ ಮಗಳು ಹೇಳ್ದಂಗೆ ಎಲ್ಲರೂ ಜೊತೆಲಿ ಇರೋದಕ್ಕೆ? ಎಲ್ಲ ನಾನೊಬ್ಳೇ ಹೇಳ್ಬೇಕಾ? ಈ ವಿಷಯದಲ್ಲಿ ಕೊನೆ ನಿರ್ಧಾರ ಮಾಡಬೇಕಾಗಿರೋ ನೀನೇ ತಾನೆ. ನಾನು ಬರೀ ಸಹಾಯ ಮಾಡ್ಬೋದಷ್ಟೆ. ನಾನು ಅದೇ ಪ್ರಯತ್ನದಲ್ಲಿ ಇದ್ದೀನಿ ತಾನೆ. ಫೈನ್, ಬಾ ಒಳಗೆ. ಮಿಲನ 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 ಮಿಲನ. ನೋಡು ಇಲ್ಲಿ ಗಾಡಿನೂ ಇಲ್ಲ, ಅತ್ತಿಗೆನೂ ಇಲ್ಲ ಅಂದ್ರೆ ಏನಂತ ಅರ್ಥ? ಥಿಯೇಟ್ರಲ್ಲಿ ನೋಡಿದ್ದು ಅತ್ತಿಗೆ ಅಂತ ತಾನೇ ಅರ್ಥ. ಆದ್ರೆ ನೀನು ಅವಳು ನೋಡಿಲ್ವಲ್ಲ, ನೀನ್ ನೋಡಿದ್ದು ಭಾವನ್ ತಾನೆ. ನಾನ್ ಪ್ರಾರ್ಥನೆ ನೋಡ್ದೆ ಅಂತ ನನ್ಗೂ ಶ್ಯೂರ್ ಆಗಿಲ್ಲ. ಆದ್ರೆ ಅತ್ತಿಗೆ ಮನೇಲಿ ಇಲ್ವಲ್ಲ ಅಂದ್ರೆ ನೀನ್ ಅನುಮಾನ ನಿಜ ಆಯ್ತು ಅಂತ ತಾನೇ ಅರ್ಥ. ಹಾಗಂತ ಅವಳು ಥಿಯೇಟರ್ಗೆ ಹೋಗಿದ್ದಾಳೆ ಅಂತಾನ ಅರ್ಥ? ನೀನು ಅವಳು ಆಫೀಸ್ಗೆ ಹೋಗಕ್ ಹೇಳಿದ್ದೆ ಅಲ್ಲ, ಆಫೀಸಿಗೆ ಹೋಗಿರ್ತಾಳೆ. ಅದು ಭಾವ ಆಫೀಸು ಅಂತ ಗೊತ್ತಾಗಿ ಎಲ್ಲಾದ್ರೂ ಹತ್ಕೊಂಡು ಕೂತಿರ್ತಾಳೆ. ಹಾಗಾಗಿದ್ರೆ ಇಷ್ಟೊತ್ತಿಗೆ ನೀಲಿಮಾ ನನಗೆ ಕಾಲ್ ಮಾಡಿ ಏನಂಜನ್ ಹಿಂಗ್ ಮಾಡಿಬಿಟ್ರಿ, ಹಂಗೆ ಹಿಂಗೆ ಅದು ಇದು ಅಂತ ರೋಪ್ ಆದ್ರೂ ಹಾಕಕ್ ಫೋನ್ ಮಾಡ್ತಾ ಇದ್ರು. ಅದು ಬಿಟ್ಬಿಟ್ಟು ಏನು ಮಾಡೇ ಇಲ್ವಲ್ಲೇ ಅಂದ್ರೆ ಅತ್ತಿಗೆ ಅಲ್ಲಿ ಹೋಗಿಲ್ಲ ಅಂತ ತಾನೇ ಅರ್ಥ. ಹಾಗಂತ ಅವಳು ಥಿಯೇಟರ್ಗೆ ಹೋಗಿದ್ದಾಳೆ ಅಂತಾನ ಅರ್ಥ? ಎಲ್ಲ ಕನ್ಫ್ಯೂಷನ್ ಆಗೋಯ್ತಲ್ಲೇ. ಈ ಅರ್ಥ ಬೇರೆ. ಅಪ್ಪ ಅಮ್ಮನ ಒಂದು ಮಾಡ್ತೀನಿ, ನಾಟಕ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿ ಅಜ್ಜಿ ತಾತ ಮನೇಲಿ ಜಾಲಿಯಾಗಿ ರಜಾ ಕಳೀತಾ ಹೇಳಿ ಇರು, ಫೋನ್ ಮಾಡ್ತೀನಿ. ಒಳ್ಳೆ ಪತ್ತದಾರಿ ಕೆಲಸ ಆಗೋಗಿದೆ ನಂಗೆ. ಹೀರೋಯಿನ್ ಅದು ಏನು ಮಾಡ್ತಾ ಇದ್ದಾಳಪ್ಪ. ಹೇಳಪ್ಪ ಅಂಜನ್, ಹೇಗಿದೆಯಾ? ಚಿಂತನ ಹೇಗಿದ್ದಾಳೆ? ಹಾ, ನಾನು ಚೆನ್ನಾಗಿದ್ದೀನಿ, ಚಿಂತನೂ ಚೆನ್ನಾಗಿದ್ದಾಳೆ. ಇವಾಗ ತಾನೇ ಅವಳನ್ನ ಚೆಕಪ್ ಇಂದ ಮನೆಗೆ ಕರ್ಕೊಂಬಂದೆ. ವೆರಿ ಗುಡ್. ಏನು ಇಶ್ಯೂಸ್ ಇಲ್ಲ ತಾನೇ? ಇಲ್ಲ ಏನು ಇಶ್ಯೂಸ್ ಇಲ್ಲ ಆಂಟಿ. ನಮ್ ಹೀರೋಯಿನ್ ಏನ್ ಮಾಡ್ತಾ ಇದ್ದಾಳೆ? ಏನು ಅಜ್ಜಿ ತಾತನ ಜೊತೆ ಚೆನ್ನಾಗಿ ಹಾಲು ತುಪ್ಪ ಬೆಣ್ಣೆ ಮೊಸರು ಸುರಿಸ್ಕೊಂಡು ಆರಾಮಾಗಿದ್ದಾಳ? ಅವಳ ಹಾಲು ಕುಡಿತಾ ಇದ್ದಾಳೆ. ಮಾತಾಡ್ತೀಯಪ್ಪ? ಕೊಡ್ಲಾ? ಕೊಡಿ ಮೊದಲು ಕೊಡಿ. ತಗೋಪುಟ, ಚಿಕ್ಕಪ್ಪ. ಅವ್ರು ಇವಳನ್ನ ತುಂಬಾನೇ ಹಚ್ಕೊಂಡಿದ್ದಾರೆ. ಇವಳಿಲ್ದೆ ಅವ್ರಿಗೆ ಬೇಜಾರಾಗ್ತಿದೆ ಅನ್ಸುತ್ತೆ. ಇಷ್ಟು ವರ್ಷ ನನಗೆ ಹೇಗಾಗಿರ್ಬೇಡ. ಏನ್ ನೀವು ನಿಮ್ ಪಾಡಿಗೆ ನೀವು ಮಾತಾಡ್ತಾ ಇದ್ದೀರಾ ಅಲ್ವಾ? ಚಿಕ್ಕ ಏನ್ ಮಾತಾಡ್ತಿದ್ದಾನೆ ಅಂತ ನಂಗೆ ಕೇಳಿಸ್ತಾನೆ ಇಲ್ಲ. ನಾನು ಆಚೆ ಹೋಗ್ತೀನಿ. ಬುದ್ಧವಂತೆ, ಎಲ್ಲರಿಂದ ತಪ್ಪಿಸ್ಕೊಳಕ್ ಏನ್ ನೆಪ ಹೇಳ್ಬಿಟ್ಟಿಯೆ? ಹಲೋ ಚಿಕ್ಕ, ಏನಕ್ಕೆ ಫೋನ್ ಮಾಡಿದೆ? ಎಲ್ರೂ ಇದ್ದಾರೆ ಗೊತ್ತಾ? ಆದ್ರೆ ಇಲ್ಲಿ ನಿಮ್ಮ ಅಮ್ಮನೇ ಇಲ್ವಲ್ಲೇ. ಏನ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಕೊಚ್ಕೊಂಡಿದ್ದೆ. ಏನ್ ಅಜ್ಜಿ ಮನೇಲಿ ಬಾರಿಸ್ಕೊಂಡು ಬೆಚ್ಚಿಗಿದ್ದು ಬಿಟ್ಟಿದ್ಯಾ? ಹಲೋ ಚಿಕ್ಕ, ಇಲ್ಲಿ ಕೇಳು. ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ, ಜೊತೆಲೇ ಇದ್ದಾರೆ. ಲೇ, ಏನ್ ನಿಜ ಹೇಳ್ತಿದ್ಯಾ ನೀನು? ಹೌದು ಚಿಕ್ಕ, ನಿಜವಾಗ್ಲು ನಿಜವಾಗ್ಲು. ಬಂಗಾರು, ಅಪ್ಪ ಅಮ್ಮನೂ ಇಲ್ಲೇ ಇದ್ದಾರೆ, ನೀವು ಬನ್ನಿ ಅಂತ ಹೇಳು ಚಿಕ್ಕಪ್ಪ ಚಿಕ್ಕಮ್ಮಂಗೆ. ಅದನ್ನೇ ಹೇಳ್ತಾ ಇದ್ದೀನಿ ಅಜ್ಜಿ. ಹಲೋ ಚಿಕ್ಕ, ಏನ್ ಗೊತ್ತಾ? ಎಲ್ಲ ಕೇಳಿಸ್ಕೊಂಡೆ, ನೀನು ಅದನ್ನೇ ಹೇಳ್ತೀಯಾ? ಆಹಾ, ಏನ್ ಬುರುಡೆ ಬಿಡ್ತೀಯ? ಆಯ್ತು, ಇವಾಗ ಕರೀತೀರಿ ತಾನೆ? ಬನ್ನಿ, ವೇಟ್ ಮಾಡ್ತಾ ಇರ್ತೀನಿ. ಆಯ್ತಮ್ಮ, ನಿಮ್ಮ ಅಪ್ಪ ಅಮ್ಮ ಒಟ್ಟಿಗೆ ಇರೋದನ್ನ ನೋಡಿ ನಾವು ಖುಷಿ ಪಡ್ತೀವಿ. ಅಲ್ಲೇ ಬರ್ತೀವಿ ಇರು. ಬಾಯ್ ಚಿಕ್ಕ, ಐ ಲವ್ ಯು. ಆಹಾ, ಬೋಲೆ ಬಕೆಟ್ ರಾಣಿ ಕಣೆ ನೀನು. ಏನು? ಹಾ, ಏನಿಲ್ಲ, ಬಾಯ್ ಎಂದೆ. ಇವಾಗ ಚಿಕ್ಕ ಚಿಕ್ಕಿ ಬರ್ತಾರೆ. ವೆರಿ ಗುಡ್, ಬರ್ಲಿ ಬಿಡು. ನಿನ್ ಚಿಕ್ಕಪ್ಪ ಚಿಕ್ಕಮ್ಮ ನೋಡಿ ತುಂಬಾ ದಿನ ಆಗಿತ್ತು. ಅಯ್ಯೋ, ಅವ್ರು ಹೇಳಿದ ಆಫೀಸ್ಗೆ ಹೋದ್ರ ಅಂತ ಕೇಳ್ತಾರೆ. ಏನಪ್ಪ ಹೇಳೋದು? ಇವತ್ತು ಆಫೀಸಲ್ಲಿ ಇರಲೇಬೇಕು ಅಂತ ಹೇಳಿದ್ರು. ನಾನು ನೋಡಿದ್ರೆ ಸಿನಿಮಾ ನೋಡೋಕೆ ಹೋಗಿದ್ದೀನಿ.
ಇವಾಗ ಕೇಳ್ತಾರಲ್ಲಪ್ಪ, ಏನು ಹೇಳೋದು? ಯಾಕೋ ಅವರಿಬ್ರು ತುಂಬಾ ಬದಲಾಗಿದ್ದಾರೆ ಕಣೆ. ಅಲ್ಲ, ಅತ್ತೆ ಯಾಕೆ ಅಲ್ಲಿ ಹೋದ್ರು ಅಂತ ಅರ್ಥ ನೋಡಕ್ಕಿರ್ಬೇಕು. ಹಂಗಾದ್ರೆ ನಾವು ಥಿಯೇಟರ್ ನೋಡಿದ್ಯಾ ನನ್ನ ಇಬ್ಬರನ್ನ? ಇಬ್ಬರು ಅಲ್ವಾ? ಅಲ್ಲಿ ಹೋಗ್ತಿದೀವಲ್ಲ, ಗೊತ್ತಾಗುತ್ತೆ ಬಿಡು, ನಡಿ. ನಿಜವಾಗ್ಲೂ ಚಿಕ್ಕ ಚಿಕ್ಕಿ ಬರ್ತಾರೇನೆ? ಹೌದು, ಬರ್ತಾರೆ. ಯಾಕಮ್ಮ ಪ್ರಾರ್ಥನಾ, ಮನೆಗೆ ಹೋಗ್ಬೇಕಿತ್ತಾ? ಮಗಳ ಜೊತೆ ನೀವು ಸ್ವಲ್ಪ ಹೊತ್ತು ಇರ್ಬೋದು ತಾನೇ? ಇರ್ಬೋದು, ಏನು ಇರ್ತಾಳೆ. ಅಂಜನ್ ಚಿಂತನೆ ಬಂದ್ಮೇಲೆ ಒಟ್ಟಿಗೆ ಹೋದ್ರಾಯ್ತು. ಅದೇ. ಏ, ಚಿಕ್ಕ ಚಿಕ್ಕಿ ಬಂದ್ರು, ಚಿಕ್ಕ ಚಿಕ್ಕಿ ಬಂದ್ರು. ಮಿಲನ 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 ಮಿಲನ. ಚಿಕ್ಕ ಚಿಕ್ಕಿ ಬಂದ್ರು, ಚಿಕ್ಕ ಚಿಕ್ಕಿ ಬಂದ್ರು. ಬಾಪ ಅಂಜನ್, ಭಾಮ ಚಿಂತನ, ಹೇಗಿದ್ಯಾ? ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಂತೆ. ನೀವೆಲ್ಲ ಹೇಗಿದ್ದೀರಾ? ಓ, ನಾವೆಲ್ಲ ಸೂಪರ್ ಆಗಿದ್ದೀವಿ. ಕೂತ್ಕೊಮ್ಮ. ಏನಂತ್ಗೆ ಅಪರೂಪಕ್ಕೆ ಈ ಕಡೆ ಬಂದ್ಬಿಡಿದೀರಾ? ಬೆಳಗ್ಗೆನೆ ಬಂದ್ರ ಅಥವಾ ಇವಾಗ ಬಂದ್ರ? ಆಗ್ಲೇ ಬಂದೆ. ಬಂದು ತುಂಬಾ ಹೊತ್ತಾಯ್ತು. ಓ, ತುಂಬಾ ಹೊತ್ತಾಯ್ತಾ? ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಓ, ನೀವೊಂದು ಆಫೀಸ್ಗೆ ಹೋಗಕ್ಕೆ ಹೇಳಿದ್ರಲ್ಲ, ಅದಕ್ಕ? ಅದೇನಾಯ್ತು ಅಂದ್ರೆ, ಮಗಳನ್ನ ನೋಡಿ ತುಂಬಾ ದಿನ ಆಗಿತ್ತಲ್ವಾ, ಇವಳು ನೆನಪಾಯ್ತು, ಅದಕ್ಕೆ ಇಲ್ಲಿ ಬಂದ್ಬಿಟ್ಟೆ. ಒಳ್ಳೇದೇ ಬಿಡಿ. ಏನ್ ಸರ್, ಕೆಲಸನ ತುಂಬಾ ಬೇಗ ಮುಗಿಸ್ಕೊಂಡು ಬಂದ್ಬಿಟ್ರಿ ಅನ್ಸುತ್ತೆ? ಹಾ, ಆಕ್ಚುಲಿ ನಾನು ಏನ್ ನೀವು ಬಂದಾಗಿಂದ ಬರೀ ಬೋರಾಗಿ ಮಾತಾಡ್ತಿದ್ದೀರಾ? ಎಲ್ರು ಬಂದ್ಮೇಲೆ ಮಸ್ತಿ ಮಾಡ್ಬೇಕು ತಾನೆ? ಎಕ್ಸಾಕ್ಟ್ಲಿ ಬಂಗಾರು, ಎಲ್ಲರ ಜೊತೆಲಿದ್ವಿ ಅಂದಮೇಲೆ ಮಸ್ತಿ ಮಾಡಲೇಬೇಕು. ಮತ್ತೆ ಪುಟ್ಟಿ, ಏನ್ ನಿಂದು? ನಿಮ್ಮಿಬ್ರಿಗಂತೂ ಮಸ್ತಿ ಮಾಡಕ್ ಬರಲ್ಲ. ನೀವಿಬ್ರು ಹಿಂಗೆ ಗುಮ್ ಅಂತ ಇರಿ, ನಾವು ಸೂಪರ್ ಆಗಿ ಆಟ ಆಡ್ತೀವಿ. ದಟ್ ಈಸ್ ದ ಸ್ಪಿರಿಟ್ ಕೋಸೆ. ಅಪ್ಪ ಅಮ್ಮ ಯಾಕೆ ಗುರು ಅಂತಿರ್ತಾರೆ? ಹಾಗೆಲ್ಲ ಏನೂ ಇಲ್ಲ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಆಟ ಆಡೋಣ, ಓಕೆನಾ? ಅಲ್ಲ, ನಾವೆಲ್ಲ ಕೂತ್ಕೊಂಡೆ ಮಾತಾಡ್ಬೋದಲ್ಲ ಆರಾಮಾಗಿ. ಕಂದ, ನಿಮ್ಮ ಅಪ್ಪ ಅಮ್ಮ ಸಿಗದೇ ಇಲ್ಲ ಕಣೋ, ಸಿಕ್ಕಿದಾರೆ, ಅದಕ್ಕೆ ಆರಾಮಾಗಿ ಮಾತಾಡೋಣ. ಆಮೇಲೆ ಮಾತಾಡೋಣ ಪ್ಲೀಸ್. ಹಾ ಹೌದು, ನನ್ನ ಮಗಳು ಹೇಳಿದ್ಮೇಲೆ ಮುಗೀತು. ಇವಾಗ ಆಟ ಆಡೋಣ. ಹೇಳು ಕಂದ, ಏನ್ ಆಟ ಆಡೋಣ? ಬ್ಯಾಸ್ಕೆಟ್ ಬಾಲ್. ಬ್ಯಾಸ್ಕೆಟ್ ಬಾಲ್ ಆಡೋಕ್ಕೆ ಕೋರ್ಟೇ ಇಲ್ವಲ್ಲೋ? ಹಂಗಾದ್ರೆ ಕ್ರಿಕೆಟ್. ದಟ್ ಈಸ್ ದ ಗುಡ್ ಡೀಲ್. ಕಮ್ ಆನ್, ಲೆಟ್ಸ್ ಪ್ಲೇ. ಅಪ್ಪ ಅಮ್ಮಂಗೆ ಇಷ್ಟ ಇಲ್ಲ ಅಂದ್ರೆ ಆಡೋದು ಬೇಡ, ನಾವೆಲ್ಲರೂ ಆಡ್ತೀವಿ, ಓಕೆನಾ? ಅರ್ಥ, ಎಲ್ರೂ ಆಡ್ತಾರೆ, ಆದ್ರೆ ನಾನು ಆಡಲ್ಲ. ನೀವ್ ಆಡೋದನ್ನ ನೋಡ್ತಾ ಇರ್ತೀನಿ, ಸರಿನಾ? ನೀನ್ ಯಾಕೆ ಬರಲ್ಲ? ನಂಗೆ ಗೊತ್ತಿಲ್ಲ, ಎಲ್ರೂ ಆಡ್ಬೇಕು. ಚಿಕ್ಕಿ ಅಂಪೈರ್ ಆಗ್ತಾಳೆ, ಓಕೆನಾ ಕಂದ? ಓಕೆ ಓಕೆ, ಹಂಗಾದ್ರೆ ಬನ್ನಿ ಲಾಂಗ್ ಹೋಗೋಣ. ಅಪ್ಪ ಅಮ್ಮ, ನೀವು ಬರ್ತೀರಾ ಇಲ್ವಾ ಇಲ್ಲೇ ಇರ್ತೀರಾ?